ಹೌದಾ? ಹೌದು. ಆ ಶ್ಯಾಮ ಹೊರಗಡೆ ಕಾಣೋ ಅಷ್ಟು ಅಮಾಯಕಿ ಅಲ್ಲ. ಏನ್ ಬೇಕಾದ್ರೂ ಮಾಡ್ತಾಳೆ. ಸಾಕ್ಷಿ ಆಧಾರ ಇಟ್ಕೊಂಡು ನಮ್ಮ ಗುಟ್ಟನ್ನ ಹೊರಗಡೆ ಹಾಕಿದಾಳೆ ಆ ಶ್ಯಾಮ. ಗುಟ್ಟೆಲ್ಲ ಹೊರಗಡೆ ಬಂದ್ರು ಭಗವಂತನ ದಯೆಯಿಂದ ಅದರಲ್ಲಿ ನನ್ ಪಾಲು ಇದೆ ಅನ್ನೋ ವಿಷಯ ಮಾತ್ರ ಹೊರಗಡೆ ಹಾಕಿಲ್ಲ. ಅಂದ್ರೆ ಎಲ್ಲ ನನ್ ತಲೆ ಮೇಲೆ ಬಂತಾ? ಹೌದು. ನಿನಗ್ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಅದಕ್ಕೆ ಇಲ್ಲಿ ನಡೆದಿದ್ದನ್ನ ನಿನಗೆ ಹೇಳ್ಬೇಕು ಅನ್ನೋದು ನನ್ನ ಕರ್ತವ್ಯ ಆಗಿತ್ತು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪೊಲೀಸರು ನಿಮ್ಮ ಮನೆಗೆ ಬರಬಹುದು. ನಿನ್ನನ್ನ ಅರೆಸ್ಟ್ ಮಾಡಿದ್ರೂ ಮಾಡಬಹುದು. ಮೊದ್ಲೇ ಗೊತ್ತಾದ್ರೆ ಹುಷಾರಾಗಿರ್ತೀಯ ಅಂತ ಹೇಳ್ತಿದ್ದೀನಿ. ಇರ್ತೀನಿ. ಎಂತ ಮೋಸ! ಕಾಲ್ ಮೇಲ್ ಬಿದ್ದು ಬೇಡ್ಕೊ ಅಂತ ಅವಳಪ್ಪನ್ನ ನನ್ನ ಹತ್ರ ಕಳಿಸಿ ಅದನ್ನೆಲ್ಲ ವಿಡಿಯೋ ಮಾಡಿ ಅದನ್ನೇ ಸಾಕ್ಷಿಯಾಗಿ ಕಳಿಸಿದಾಳೆ ಆ ಶ್ಯಾಮ. ಆ ಸಾಕ್ಷಿನ ಇಟ್ಕೊಂಡು ನನ್ನ ಪೊಲೀಸಿಗೆ ಹಿಡ್ಕೊಳಕ್ ನೋಡ್ತಾ ಇದ್ದಾರೆ. ಅವಳನ್ನ ಹಲ್ಕಿತ್ ಹಾವು ಅನ್ಕೊಂಡಿದ್ದೆ. ವಿಷ ತುಂಬಿರೋ ಹಾವಾಗಿ ಹೆಡೆ ಎತ್ತಿದಾಳೆ. ಯಾವುದಕ್ಕೂ ಹೆದರ್ದೇ ಇರೋ ನಾನು ಆ ಪೊಲೀಸ್ ಕೇಸಿಂದ ಹೊರಗೆ ಬರೋದೇನು ದೊಡ್ಡ ಕೆಲಸ ಅಲ್ಲ. ಇನ್ನು ಉಳಿದಿರೋ ಕಷ್ಟ ಎಲ್ಲ ನಿನಗ್ ಶುರುವಾಗುತ್ತೆ ಶ್ಯಾಮ, ನಿನಗ್ ಶುರುವಾಗುತ್ತೆ. ಇಲ್ಲಿವರೆಗೂ ನನ್ನ ಟಾರ್ಗೆಟ್ ಆನಂದ ಗಜಪತಿ ವರ್ಮನ್ ಕುಟುಂಬದ ಮೇಲೆ. ಆದ್ರೆ ಈಗ ಆ ಕುಟುಂಬದಲ್ಲಿರೋ ನಿನ್ ಮೇಲೆ. ಎಸ್, ಈ ಕ್ಷಣದಿಂದ ನನ್ನ ಟಾರ್ಗೆಟ್ ನೀನೇ ನೀನೇ ನೀನೇ. ಯಾಕೆ ಶ್ಯಾಮ ನಿಂತ್ಬಿಟ್ಟೆ? ನಡಿ. ಹೋಟೆಲ್ಗೆ ಬೇಡ ರೀ. ಯಾಕೆ? ಹೋಟೆಲ್ ತಿಂಡಿ ನನಗಿಷ್ಟ ಇಲ್ಲ. ಹಾಗಂದ್ರೆ ಹೇಗ್ ಶ್ಯಾಮ? ತುಂಬಾ ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ಯಾ. ಇವಾಗ ಏನಾದ್ರೂ ತಿನ್ಬೇಕು ನೀನು. ಅಲ್ಲಿ ನೋಡಿ, ಅಲ್ಲಿ ಜೋಳದ ಗಾಡಿ ನಿಂತಿದ್ಯಲ್ಲ, ಅದನ್ನ ತಿಂತೀನಿ. ನಿಂಬೆ ಹುಳಿ ಜೊತೆ ಉಪ್ಪು ಖಾರನೂ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ರೀ. ಶ್ಯಾಮ, ರೋಡ್ ಸೈಡ್ ಫುಡ್ ತಿನ್ನೋದು ಅಷ್ಟು ಒಳ್ಳೇದಲ್ಲ ಶ್ಯಾಮ. ಸುಸ್ತಾದಾಗ ಸುಟ್ಟಿರೋ ಜೋಳ ತಿಂದ್ರೆ ಏನೂ ಆಗಲ್ಲ ರೀ, ತುಂಬಾ ಚೆನ್ನಾಗಿರುತ್ತೆ. ಸರಿ ನಡಿ. ಏನಪ್ಪ ಸರ್, 2 ಜೋಳ ಮಾಡಿಕೊಡಿ. ಆಯಿತು ಸರ್. ತಗೊಳ್ಳಿ. ಇರಿ ಇರಿ, ಯಾವ್ದು ಸುಡ್ಬೇಕೋ ನಾನೇ ಹೇಳ್ತೀನಿ. ಸರಿ ಮೇಡಮ್. ಇದೆರಡು ಚೆನ್ನಾಗಿದೆ, ಇದನ್ನೇ ಸುಟ್ಕೊಡಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಇದು ಹೇಗ್ ತಿನ್ನೋದು? ಅದಾ, ಇದನ್ನ ಹೇಗ್ ತಿನ್ನೋದು ಅಂದ್ರೆ ಹೀಗೆ ತಿನ್ಬೇಕಾ? ಓಕೆ.
ಜೇನುತುಪ್ಪದ ಜೊತೆಗೆ ತಾಂಬೂಲ ಹಾಕಿದ್ರೆ ತಿಂದಿದ್ದೆಲ್ಲ ಆರಾಮ ಜೀರ್ಣ ಆಗುತ್ತಂತೆ. ತಗೊಳ್ಳಿ, ತಿನ್ನಿ. ಇದೇನು ಪಾನ್ ಹೀಗ್ ಕಟ್ಟಿದ್ಯಲ್ಲ? ಇದನ್ನ ಗಿಳಿಮೂತಿ ಅಂತಾರೆ. ಆ? ಗಿಳಿನ? ಹೌದು, ಬೇರೆ ಎಲ್ಲ ಪಾನ್ಗಳಿಗಿಂತ ಚೆನ್ನಾಗಿರತ್ತೆ. ತಿನ್ನಿ. ನೋಡಲಿ. ತುಂಬಾ ಚೆನ್ನಾಗಿದೆ. ವಸಂತ, ಯಾವಾಗ್ಲೋ ಮದುವೆ ಆದ ಹೊಸ್ತ್ರಲ್ಲಿ ನೀನೀಗ ತಾಂಬೂಲನ ಸುತ್ಕೊಡ್ತಿದ್ದೆ, ನೆನ್ಪಿದ್ಯಾ? ಮತ್ತೆ ಈಗ್ಲೂ ಕೊಡ್ಬೋದಲ್ಲ? ಈಗ್ಲಾ? ನಿಮ್ಗೆ ನಾಚಿಕೆ ಮರ್ಯಾದೆ ಕಡಿಮೆ ಆಗ್ತಿದೆ. ಜಾಸ್ತಿ ಆಗೋದೇನಿದೆಯೇ? ನಾನೇನ್ ತಾಂಬೂಲ ಸುತ್ಕೊಂಡು ನೀನು ಬೆರಳಿಗೆ ಸಿಕ್ಸ್ಕೊಂಡು ನಾನು ಬಾಯಲ್ಲಿಡು ಅಂತ ಏನು ಹೇಳ್ತಿಲ್ವಲ್ಲ. ಜಸ್ಟ್ ನಿನ್ ಕೈಯಿಂದ ಕೊಡು ಅಂತಿದ್ದೀನಿ ಅಷ್ಟೇ. ಸಾಕು, ಸುಮ್ನೆ ಇರಿ ನೀವು. ತಗೊಳ್ಳಿ ಅತ್ತೆ, ಮಾವಂಗ್ ಕೊಡಿ. ನೀನು ಕೊಯ್ಯಾಳೆ ಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಬಾಯಿ ತುಂಬಾ ಕೆಂಪಾಗುತ್ತೆ. ನನ್ ಕೈಯಾರೆ ಕೊಟ್ರು ಎಲೆ ಸುತ್ತಿದ್ದು ಶ್ಯಾಮ. ಸೊಸೆ ಮಾಡಿಕೊಟ್ರು ತಿಂದಿದ್ದ ಅತ್ತೆ ಕೈಯಿಂದ ತಾನೆ, ಅದಕ್ಕೆ ಬಾಯಿ ಕೆಂಪಗೆ ತಿರುಗುತ್ತೆ. ಅತ್ತೆ ಕೂಡ ಅವಳ ಬಲೆಗೆ ಬೀಳ್ತಿರೋ ಹಾಗಿದೆ. ಎಲ್ರನ್ನು ಮೋಡಿ ಮಾಡೋದು ಅವಳಿಗೆ ಅಭ್ಯಾಸನೇ ಅಲ್ವಾ? ಐಶ್ವರ್ಯ ಅಕ್ಕಂಗೂ ಕೊಟ್ ಬರ್ತೀನಿ. ಇಲ್ಲಿದ್ದೀರಾ ನೀವು? ನಿಮ್ಗೆ ಅಂತಾನೆ ತಾಂಬೂಲ ತರ್ತಿದ್ದೆ. ಅರ್ಜುನ ಅರೆಸ್ಟ್ ಮಾಡಿಸ್ದೆ. ನಿಜವಾಗ್ಲೂ ನೀನ್ ತುಂಬಾ ಬುದ್ಧಿವಂತೆ. ಹೌದು ಹೌದು, ತುಂಬಾ ಬುದ್ಧಿವಂತೆ. ಇದ್ರಲ್ಲಿ ನಾನ್ ಮಾಡಿರೋದೇನಿಲ್ಲ, ಎಲ್ಲ ಆ ಕೃಷ್ಣನ್ ದಯೆ. ನಾವು ಒಳ್ಳೆ ಮನ್ಸಿಂದ ಒಳ್ಳೆ ಕೆಲ್ಸ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗ್ಲೂ ಆ ಕೃಷ್ಣ ಸಹಾಯ ಮಾಡ್ತಾನೆ. ಈ ಮಲ್ಲಿಕಾರ್ಜುನ್ನ ಆನಂದ ವರ್ಮ ಜೈಲಿಗೆ ಹಾಕೋಕ್ಕಾಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಎಲ್ಲ ಇನ್ಫ್ಲೂಯೆನ್ಸ್ನು ಯೂಸ್ ಮಾಡಿ
ಬೇಲ್ ಮೇಲೆ ಹೊರಗಡೆ ಬಂದಾಯ್ತು. ಮತ್ತೆ ಆನಂದ ವರ್ಮನ್ ಮೇಲೆ ಹಾಗೆ ತೀರಿಸ್ಕೋತೀನಿ. ಸುಮ್ಮನೆ ಅಲ್ಲ, ಬಡ್ಡಿ ಸಮೇತ ತೀರಿಸ್ಕೋತೀನಿ. ಹಲೋ, ಎಲ್ಲಿದ್ದೀರಾ? ಮನೇಲಿ. ಮನೇಲಾ? ಹೌದು, ಬೇಲ್ ಮೇಲ್ ಬಂದೆ. ಎಂತ ಗುಡ್ ನ್ಯೂಸ್ ಹೇಳ್ದೆ? ಅಲ್ಲಿ ಪೊಲೀಸರು ನಿನ್ಗೇನ್ ತೊಂದರೆ ಕೊಡ್ಲಿಲ್ವಾ? ನನಗ್ ತೊಂದರೆ ಕೊಡೋರು ಅಂದ್ರೆ ಯಾರು? ನಾನೇ ಎಲ್ರಿಗೂ ತೊಂದರೆ ಕೊಡ್ತೀನಿ. ಪೊಲೀಸ್ ಹತ್ರ ನನ್ನ ಹೆಸರು ಹೊರಗ್ ಬರ್ಲಿಲ್ಲ ತಾನೆ? ಏನೂ ಬರ್ಲಿಲ್ಲ. ನಾನ್ ಹೇಳಲ್ಲ ಅಂತ ಹೇಳಿದ್ನಲ್ಲ, ಭಯ ಪಡ್ಬೇಡಿ. ನೋಡಿ ಗೌರಮ್ಮ, ಈಗಿಂದ ನಿಜವಾದ ಕತೆ ಶುರುವಾಗುತ್ತೆ. ಇಷ್ಟು ದಿನ ಅಖಿಲ್ ಮನೆಯವ್ರ ಮೇಲೆ ಮಾತ್ರ ನನ್ನ ಟಾರ್ಗೆಟ್ ಇತ್ತು. ಈಗ ಶ್ಯಾಮ ಕೂಡ ನನ್ನ ಟಾರ್ಗೆಟ್ ಆಗಿದ್ದಾಳೆ. ನನ್ನ ಅರೆಸ್ಟ್ ಮಾಡಿಸಿರೋ ಶ್ಯಾಮನ್ ಜೀವನನ್ ಕೂಡ ನಾಶ ಮಾಡಿಲ್ಲ ಅಂದ್ರೆ ನನ್ನ ಹಾಗೆ ಪೂರ್ತಿ ಆಗಲ್ಲ. ಅಲ್ಲಿ ನಡೆಯೋ ವಿಷಯಗಳನ್ನ ನೀವು ಆಗಾಗ ನನಗೆ ಅಪ್ಡೇಟ್ ಮಾಡೋದನ್ನ ಮರಿಬೇಡಿ. ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ? ಓಕೆ. ಈ ಗುಡ್ ನ್ಯೂಸ್ನ ಈಗಲೇ ಹೋಗಿ ಐಶ್ವರ್ಯಾಗೆ ಹೇಳಬೇಕು. ಅರ್ಜುನ್, ಮಲ್ಲಿಕಾರ್ಜುನ್, ಇನ್ನು ಆ ಆನಂದ ವರ್ಮನ್ ಫ್ಯಾಮಿಲಿ ಈ ಮಲ್ಲಿಕಾರ್ಜುನಂದು ಇನ್ನೊಂದು ಮುಖ ನೋಡ್ತಾರೆ. ಏನೋ ನೀನ್ ಹೇಳ್ತಿರೋದು? ಆ ಮಲ್ಲಿಕಾರ್ಜುನ್ ಬೇಲ್ ಮೇಲೆ ಹೊರಗೆ ಬಂದ? ಹೌದು ಡ್ಯಾಡಿ, ಈಗ ತಾನೇ ಎಸ್ ಐ ಅವ್ರು ಫೋನ್ ಮಾಡಿ ಹೇಳಿದ್ರು. ಅವನೀಗ ಏಟ್ ತಿಂದಿರೋ ಹುಲಿ ತರ ಆಗಿರ್ತಾನೆ. ಮತ್ತೆ ನಮ್ಮ ಕುಟುಂಬಕ್ಕೆ ಏನಾದ್ರೂ ಹಾನಿ ಮಾಡೋದಕ್ಕೆ ನೋಡ್ತಾನೆ ಇರ್ತಾನೆ. ಹೌದು, ಬರ್ತಾನೆ. ಅವನು ಖಂಡಿತವಾಗ್ಲೂ ಏನಾದ್ರು ತೊಂದರೆ ಕೊಡೋದಕ್ಕೆ ಬರ್ತಾನೆ. ಹಾಗಂತ ನಾವು ಭಯ ಪಡೋ ಅಗತ್ಯ ಏನಿಲ್ಲ. ನಮ್ ಜಾಗ್ರತೆಯಲ್ಲಿ ನಾವಿದ್ರೆ ಸರಿ. ಹೌದು ಡ್ಯಾಡಿ, ನಾವೆಲ್ಲರೂ ಅಲರ್ಟ್ ಆಗಿದ್ರೆ ಆ ಮಲ್ಲಿಕಾರ್ಜುನ್ ನಮ್ಗೇನು ಮಾಡಕ್ಕಾಗೋದಿಲ್ಲ. ನಾವು ಅಲರ್ಟ್ ಆಗಿರ್ತೀವಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಈ ಸಲ ಅವನ ಪ್ರತಾಪನ ಮಕ್ಕಳ ಮೇಲೆ ತೋರಿಸ್ಬೇಕು ಅನ್ಕೋತಾನೇನೋ. ಮಕ್ಕಳ ಮೇಲ? ಹೌದು, ಈಸಿಯಾಗಿ ಸಿಗೋದು ಅವರೇ ಅಲ್ವಾ. ಆದ್ರಿಂದ ನಾವೆಲ್ಲರೂ ಮಕ್ಕಳ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಎಲ್ಲರೂ ಹುಷಾರಾಗಿರೋಣ, ಎಲ್ಲ ರೀತಿನಲ್ಲೂ ಹುಷಾರಾಗಿರೋಣ. ಐಶ್ವರ್ಯ, ಐಶ್ವರ್ಯ, ನಿನ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ ಅಥವಾ ಡಬ್ಬಾ ನ್ಯೂಸಾ? ಆಗ್ಲೇ ಸೀನ್ ತೋರಿಸ್ತೀನಿ ಅಂತ ಹಾಲ್ ಕರ್ಕೊಂಡು ಹೋಗಿ ಭಯಂಕರವಾಗಿರೋ ಸೀನನ್ನೇ ತೋರಿಸಿದ್ರಿ. ಈಗ ಗುಡ್ ನ್ಯೂಸ್ ಅಂತ ಈಗ ಇನ್ಯಾವ ಭಯಂಕರ ನ್ಯೂಸ್ ಹೇಳ್ತಿರೋ? ನಿಜವಾಗ್ಲೂ ಇದು ನಿಜವಾದ ಗುಡ್ ನ್ಯೂಸ್ ಐಶ್ವರ್ಯ. ಏನದು? ಮಲ್ಲಿಕಾರ್ಜುನ್ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಹೌದಾ? ಯಾರು ಹೇಳಿದ್ದು? ಅವನೇ ಫೋನ್ ಮಾಡಿ ನನ್ಗೆ ಹೇಳ್ದ. ಈ ಕ್ಷಣದಿಂದ ನನ್ನ ಟಾರ್ಗೆಟ್ ಅಖಿಲ್ ಮನೆಯವ್ರು ಮಾತ್ರ ಅಲ್ಲ, ಶ್ಯಾಮ ಕೂಡ ಅಂತ ಕಡ್ಡಿ ತುಂಡಾದಾಗ ಮಾತಾಡ್ದ. ಶ್ಯಾಮ ಜೀವನ ನಾಶ ಮಾಡೋ ತನಕ ನನ್ ಹಾಗೆ ಪೂರ್ತಿ ತೀರೋದಿಲ್ಲ ಅಂತ ಹೇಳ್ದ. ಹೌದಾ? ವಾವ್! 100% ಇನ್ನು ಆ ಶ್ಯಾಮ ಅನ್ನೋ ಪೀಡೆ ನಮ್ಮಿಂದ ದೂರ ಆಗುತ್ತೆ.
ಆನಂದ ಗಜಪತಿ ವರ್ಮ ಕುಟುಂಬದ ಸಮೇತ ಸಂತೋಷವಾಗಿದ್ದಾನೆ. ಈ ಸಂತೋಷ ಎಷ್ಟು ದಿನನೋ ನಾನು ನೋಡ್ತೀನಿ. ಕುಟುಂಬದ ಸಮೇತ ನಾಶ ಆಗೋ ಹಾಗೆ ಮಾಡ್ತೀನಿ. ತಗೋ ಹಿಡ್ಕೋ, ನೀನ್ ಕೂಡ ಹಾರಿಸು. ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಚಿಕ್ಕ ಪುಟ್ಟದ್ದಲ್ಲ, ದೊಡ್ಡ ಹೊಡ್ತಾನೆ. ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ನರ್ಕ ಅನುಭವಿಸ ಹಾಗೆ ಮಾಡ್ತೀನಿ. ಏನು ಅಂದ್ರೆ ಏನು ಅಂದ್ರೆ ರೀ ಬನ್ನಿ. ವಸಂತ, ಮಮ್ಮಿ ಏನು ಅಂದ್ರೆ ಅತ್ತೆ? ಮಮ್ಮಿ ಮಮ್ಮಿ ಏನು ಅಂದ್ರೆ ವಸಂತ, ವಸಂತ, ನನ್ ಮಾಂಗಲ್ಯ ರೀ, ಮಾಂಗಲ್ಯ. ಮಮ್ಮಿ ಮಮ್ಮಿ ಅತ್ತೆ? ಮಮ್ಮಿ ಮಮ್ಮಿ ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೇನು ಆಗಲ್ಲ. ಮಮ್ಮಿ ನೀವು ಧೈರ್ಯವಾಗಿರಿ ಮಮ್ಮಿ, ನಿಮ್ಗೇನು ಆಗಲ್ಲ. ಏನ್ ಆಗಿಲ್ಲ ವಸಂತ, ಏನು ಆಗ್ಲಿಲ್ವಲ್ಲ? ಹೌದು ಮಮ್ಮಿ. ನನ್ ಮಾಂಗಲ್ಯ, ಮಾಂಗಲ್ಯ. ಮಮ್ಮಿ ಮಾಂಗಲ್ಯಕ್ಕೆ ಏನು ಆಗಿಲ್ಲ ಮಮ್ಮಿ. ಏನು ಅಂದ್ರೆ ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ, ನಿನ್ನ ಮಾಂಗಲ್ಯಕ್ಕೂ ಏನೂ ಆಗಲ್ಲ. ಮಮ್ಮಿ ಟೆನ್ಷನ್ ಮಾಡ್ಕೋಬೇಡಿ, ಏನು ಆಗಲ್ಲ, ಏನು ಆಗಿಲ್ಲ. ವಸಂತ, ನೀವು- ಏನು ಆಗಿಲ್ಲ ವಸಂತ. ಬನ್ನಿ. ಬಾ. ಏಯ್ ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನೀನ್ ಈ ಗಾಳಿಪಟದ ಪ್ರೋಗ್ರಾಮ್ ಮಾಡಿದ್ರಿಂದಾನೆ ಹೀಗಾಯ್ತು. ಅತ್ತೆ ಮಂಗಳಸೂತ್ರ ಹಾಗ್ ಹಾರ್ ಹೋಗಿತ್ತು ಅಂತಂದ್ರೆ ಅದ್ರ ಅರ್ಥ ಏನೋ ಕೇಡಾಗೋದ್ರಲ್ಲಿದೆ ಅಂತ. ಅಂಥದ್ದೇನಾದ್ರೂ ನಡೆದ್ರೆ ಅಖಿಲ್ ಖಂಡಿತ ನಿನ್ನ ಸುಮ್ನೆ ಬಿಡಲ್ಲ. ಜಾಗ್ರತೆ. ಕೃಷ್ಣ, ಏನ್ ಕೃಷ್ಣ ಇದು? ಇಷ್ಟು ಕಾಲ ಆದ್ಮೇಲೆ ಮನೆಯವರೆಲ್ಲ ನನ್ನಿಂದ ಸಂತೋಷವಾಗಿದ್ದಾರೆ ಅನ್ಕೊಳ್ಳೋ ಅಷ್ಟ್ರಲ್ಲಿ ಹೀಗಾಯ್ತಲ್ಲ ಕೃಷ್ಣ. ಅತ್ತೆ ಮಾಂಗಲ್ಯಕ್ಕೆ ಯಾವ ಕೇಡು ಆಗ್ದಿದ್ದ ಹಾಗೆ ಮಾವ ಕ್ಷೇಮವಾಗಿರೋ ಹಾಗೆ ಮಾಡೋ ಕರ್ತವ್ಯ ನಿಂದೆ. ಅವ್ರು ಹಾರಿಸಿರೋ ಗಾಳಿಪಟ ಎಲ್ಲ ಒಂದೊಂದ್ ಕಡೆ ದಿಕ್ಕಾಪಾಲಾಗಿ ಹೋಗ್ತಿವೆ. ಆ ಗಾಳಿಪಟ ಹೇಗೆ ದಿಕ್ತಪ್ಪಿ ಹಾರಾಡ್ತಿದವೋ ಹಾಗೆ ಅವನ್ ಫ್ಯಾಮಿಲಿನೂ ಕೂಡ
ದಿಕ್ಕಾಪಾಲಾಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ವಸಂತ, ನೀನೇನು ಹೆದರ್ಕೋಬೇಡ, ನನಗೇನು ಆಗಲ್ಲ. ಗುರುಗಳ ಹತ್ರ ಹೋಗ್ತಿದೀವಲ್ಲ, ಗುರುಗಳನ್ನ ನೋಡ್ತಿದ್ದಾಗೆ ನಿನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ನೀನೇ ನೋಡಿವಂತೆ. ಗುರುಗಳಂದ್ರೆ ಯಾರು ರೀ? ಗುರುಗಳು ಅಂದ್ರೆ ನಮ್ ಕುಲಾಚಾರ್ಯರು ಅಮೃತಾನಂದ ಸ್ವಾಮೀಜಿ ಅವರು. ಅವ್ರ ಆಶ್ರಮಕ್ಕೆ ನಮ್ ತಾತನೇ 10 ಎಕರೆ ಜಾಗ ಕೊಟ್ಟಿದ್ರಂತೆ. ಆ ಆಶ್ರಮ ನಿರ್ಮಾಣಕ್ಕೆ ಬೇಕಾಗೋ ಖರ್ಚೆಲ್ಲ ನಮ್ ತಾತನೇ ಕೊಟ್ಟಿದ್ರಂತೆ. ಆ ಆಶ್ರಮದಲ್ಲಿ ಯಾವ ಕಾರ್ಯಕ್ರಮ ಆದ್ರೂ ಗುರುಗಳು ನಮ್ಮನ್ನ ಕರೀತಾ ಇರ್ತಾರೆ. ನಮ್ಮನೇಲಿ ಯಾವ ಕಾರ್ಯಕ್ರಮ ಆದ್ರೂ ಹೋಗಿ ಗುರುಗಳ ಆಶೀರ್ವಾದ ತಗೋತೀವಿ. ನಮ್ ಮದ್ವೆ ಆದ್ಮೇಲೆ ಹೊಸ ಸೊಸೆ ಕರ್ಕೊಂಡು ಆಶ್ರಮಕ್ಕೆ ಬರ್ತೀವಿ ಅಂತ ಡ್ಯಾಡಿ ಗುರುಗಳಿಗೆ ಹೇಳಿದ್ರಂತೆ. ಆದ್ರೆ ಹೋಗೋಕಾಗ್ಲೇ ಇಲ್ಲ. ಗುರು ಆಗ್ಲಿ ದೇವ್ರಾಗ್ಲಿ ನಾವ್ ಅನ್ಕೊಂಡಾಗ ಹೋಗಿ ದರ್ಶನ ಮಾಡೋದು ಆಗಲ್ಲ ರೀ. ಅವರು ನಮ್ಗೆ ದರ್ಶನ ಕೊಡ್ಬೇಕು ಅನ್ಕೊಂಡಾಗ್ಲೇ ನಾವ್ ಹೋಗಕ್ ಸಾಧ್ಯ ಆಗೋದು. ಕರೆಕ್ಟ್ ಶ್ಯಾಮ. ಆಕ್ಚುಲಿ ಡ್ಯಾಡಿ ಕೂಡ ಯಾವಾಗ್ಲೂ ಇದೇ ಮಾತು ಹೇಳ್ತಾ ಇರ್ತಾರೆ. ಹೌದು ರೀ, ಅಲ್ಲಿ ಆಶ್ರಮದಲ್ಲಿ ಕೃಷ್ಣ ಇದ್ದಾನಾ? ಒಬ್ಬ ಕೃಷ್ಣ ಏನು, ಅಲ್ಲಿ ದಶಾವತಾರನೂ ಇರುತ್ತೆ. ಆಶ್ರಮದ ಹೆಸರು ಹರಿಹರಾನಂದ ಆಶ್ರಮ. ಶಿವಂಗೆ ವಿಷ್ಣುಗೆ ಭೇದ ಇಲ್ಲ ಅನ್ನೋ ಉದ್ದೇಶದಿಂದ ಗುರುಗಳು ಆಶ್ರಮಕ್ಕೆ ಆ ಹೆಸರಿಟ್ಟಿದ್ದಾರೆ. ಹೌದಾ? ನಿಮ್ ಬಟ್ಟೆ ಜೋಡಿಸಿದೀನಿ, ಇನ್ ಹೋಗಿ ನಾನು ಬಟ್ಟೆ ತಗೋತೀನಿ. ಶ್ಯಾಮ, 1 ನಿಮಿಷ. ಏನ್ರಿ? ನಿನ್ ಬಟ್ಟೆ ಕೂಡ ನನ್ ಸೂಟ್ ಕೇಸ್ನಲ್ಲೇ ಇಟ್ಕೋ. ಯಾಕ್ರಿ? ನಾನು ನನ್ ಬ್ಯಾಗಲ್ಲೇ ಇಟ್ಕೋತೀನಿ. ಅಲ್ಲಿ ಆಶ್ರಮದಲ್ಲಿ ಅವ್ರ ಕೆಲ್ಸಾನ ಅವರೇ ಮಾಡ್ಕೋಬೇಕು, ಅವ್ರ ಲಗೇಜ್ನ ಅವರೇ ಹೊರಬೇಕು. ನೀನ್ ಸಪರೇಟ್ ಆಗಿ ಬ್ಯಾಗ್ ತಗೊಂಡ್ರೆ ನೀನ್ ಬ್ಯಾಗ್ ಹೊರೋದು ನಿನಗೆ ಕಷ್ಟ ಆಗತ್ತೆ. ಅದಕ್ಕೆ ನನ್ ಸೂಟ್ ಕೇಸಲ್ಲೇ ಇಡುವಂತಿದ್ದೀನಿ. ಹಾಗಾದ್ರೆ ನನ್ ಬಟ್ಟೆ ಕೂಡ ಈ ಸೂಟ್ ಕೇಸಲ್ಲೇ ಜೋಡಿಸ್ಕೋತೀನಿ. ಆದ್ರೆ ಇದನ್ ಮಾತ್ರ ನಾನೇ ಹಿಡ್ಕೋತೀನಿ. ಅರೆ, ನೀನೊಬ್ಳು ಲಗೇಜೇ ನೀನ್ ಹೊರಬೇಡ ಅಂತಿದ್ರೆ ನನ್ ಲಗೇಜ್ ಕೂಡ ಸೇರ್ಸ್ ಹೊರ್ತೀನಿ ಅಂತಿದ್ಯಲ್ಲ. ಅಷ್ಟಕ್ಕೂ ಹೀಗ್ ಭಾರ ಹೊರೋದು ಗಂಡ ಆಗಿ ನನ್ ಕರ್ತವ್ಯ. ನನ್ ಭಾರನ ನೀವ್ ಹೊರ್ತಿದ್ದೀರಲ್ಲ, ಅದಕ್ಕೆ ಈ ಸಲ ನಿಮ್ ಭಾರನ ನಾನ್ ಹೊರ್ತೀನಿ. ವೈದೇಹಿ, ಆ ಲಗೇಜ್ ನಿಲ್ಕೊಡು, ನಾನು ಕಾರಲ್ಲಿ ಇಡ್ತೀನಿ. ಎಲ್ಲರೂ ರೆಡಿ ಆಗಿದ್ದಾರೆ ಅಲ್ವಾ ನೋಡು. ಆಯ್ತು ರೀ. ಆಂಟಿ, ಮನೆ ಜಾಗ್ರತೆ. ಮನೆ ಎಲ್ಲೂ ಹೋಗಲ್ಲ ಬಿಡು ಗೌರಮ್ಮ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಅಣ್ಣ. ನಡೀರಿ. ನನ್ನೇ ಈ ಮನೆ ವಾಚ್ಮೆನ್ ಮಾಡಿ ಹೋಗ್ತೀರಾ? ತೋರಿಸ್ತೀನಿ.